ನನಿ ತನಿ ನನಿ ತಂದಾನೇ ನನಿ ತಾನ. ತುಮಕೂರು ಜಿಲ್ಲೆಯ ಹೊಸೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ರವೀಶ್ ಅವರು ತಮ್ಮ 4 ಎಕರೆ 27 ಗುಂಟೆ ಜಮೀನಿನಲ್ಲಿ ಸಹಜ ಬೇಸಾಯ ಪದ್ಧತಿಯನ್ನು ಅನುಸರಿಸುತ್ತಾ ಮಿಶ್ರ ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. ಅಡಿಕೆ, ತೆಂಗು ಬೆಳೆಯನ್ನು ಮುಖ್ಯ ಬೆಳೆಯಾಗಿ, ಜೊತೆಗೆ ಪಪಾಯ, ಬಾಳೆ, ಶುಂಠಿ, ಕಬ್ಬು, ಬೂದುಗುಂಬಳ ಮೊದಲಾದವನ್ನು ಅಂತರ ಬೆಳೆಯಾಗಿ ಹಾಗೂ ನುಗ್ಗೆ, ಮಾವು, ಅಂಟವಾಳ, ಬೇವು, ನೇರಳೆ, ಬೆಟ್ಟದ ನೆಲ್ಲಿ ಮುಂತಾದವನ್ನು ಹೊಲದ ಸುತ್ತಲೂ ಬೆಳೆಸಿದ್ದಾರೆ. ಭೂಮಿಯ ತೇವಾಂಶ ಕಾಪಾಡಲು ಅಡಿಕೆ ಸಿಪ್ಪೆ, ಕಬ್ಬಿನ ತ್ಯಾಜ್ಯ, ತೆಂಗಿನ ಗರಿಗಳನ್ನು ಸೇರಿಸಿ ತೋಟದಲ್ಲಿ ಮಲ್ಚಿಂಗ್ ಮಾಡಿದ್ದಾರೆ. ನಾಟಿ ಹಸುಗಳನ್ನು ಸಾಕಿರುವ ರವೀಶ್ ಅವರು ಪಂಚಗವ್ಯ, ಜೀವಾಮೃತಗಳನ್ನು ತಯಾರಿಸಿ ಬೆಳೆಗಳಿಗೆ ನೀಡುತ್ತಿದ್ದಾರೆ. ತಜ್ಞರ ಮಾರ್ಗದರ್ಶನದಂತೆ ಕೃಷಿಯನ್ನು ಮುಂದುವರಿಸುತ್ತಿದ್ದು ರವೀಶ್ ಅವರು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಒಟ್ಟು 4 ಎಕರೆ 27 ಗುಂಟೆಯನ್ನು ಜಮೀನು ಬರುತ್ತೆ. ಇದರಲ್ಲಿ ನಾನು 4 ಹಂತವಾಗಿ ವ್ಯವಸಾಯವನ್ನು ಆರಂಭಿಸಿದ್ದೀನಿ. ಒಂದು ಅರಣ್ಯ ಕೃಷಿ ಪದ್ಧತಿ 1 ಎಕರೆ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಜಾತಿ ಅರಣ್ಯ ಪದ್ಧತಿಗಳು ಅಂದರೆ ನೇರಳೆ, ಹಲಸು, ಬೇವು, ಸೀಬೇವು, ಹ್ಯಾಬೇವು ಮತ್ತು ಅಂಟವಾಳ, ಮಾವು ಮತ್ತು ಹೀಗೆ ಹಲವಾರು ಥರಗಳು ಫಾರೆಸ್ಟ್ನ ಹುಡ್ಗಳನ್ನ ಹಾಕಿದ್ದೀನಿ. ಅದು 1 ಎಕರೆ ಅರಣ್ಯ ಕೃಷಿ ಅಂತ ಮಾಡಿದ್ದೀನಿ. ಅದು ಹಪ್ಪಲ್ ಮಾಡಿದ್ದೀನಿ. ಅದ್ರ ಕೆಳಗಡೆ ಬಂದು ತೆಂಗು ಇದೆ. ತೆಂಗು ಒಳಗಡೆ ಮಳೆ ಆಶ್ರಿತವಾಗಿ ಬೆಳೆಯುವಂಥ ಹಣ್ಣಿನ ಗಿಡಗಳು ಹಾಕಿದ್ದೀನಿ. ಸುಮಾರು ಅದರಲ್ಲಿ ಒಂದು 40-45 ವೆರೈಟಿ ಹಣ್ಣಿನ ಗಿಡಗಳಿದೆ. ಆಮೇಲೆ ಅದ್ರ ಕೆಳಗಡೆ ಬಂದರೆ ಅಡಿಕೆ ತೋಟ ಇದೆ. ಅಡಿಕೆ ತೋಟದಲ್ಲಿ ನೀರಾವರಿ ಆಶ್ರಿತವಾಗಿ ಪೋಕೋ, ಬಾಳೆ, ಪರಂಗಿ, ನುಗ್ಗೆ ಹೀಗೆ ಅದರೊಳಗಡೆ ಇಂಟರ್ ಕ್ರಾಪ್ ಆಗಿ ಸುವರ್ಣಗೆಡ್ಡೆ, ಶುಂಠಿ, ಆಲೂಗೆಡ್ಡೆ ಪ್ಲಸ್ ಕಬ್ಬೊಂದಿದೆ. ಅದ್ರ ಜೊತೆಗೆ ತರಕಾರಿಗಳು, ಕುಂಬಳಿ ಗಿಡ, ಬೂದುಗುಂಬಳಿ ಗಿಡ ಹೀಗೆ ಹಲವಾರು ತರಕಾರಿಗಳನ್ನ ಲೈವ್ ಮಲ್ಚಿಂಗ್ ಆಗಿ ಇಟ್ಟಿದ್ದೀವಿ. ಇನ್ನೊಂದು ಎಕರೆ ತೆಂಗು ಇದೆ. ಆ ತೆಂಗು ಒಳಗಡೆ ಏನೂ ಮಾಡಿಲ್ಲ. ಅದಕ್ಕೆ 4 ಗಿಡ ಮಧ್ಯದಲ್ಲಿ ಒಂದೊಂದು ಗೋಡಂಬಿ ಗಿಡಗಳನ್ನ ಹಾಕಿದ್ದೀವಿ ಅಷ್ಟೇ. ಅದನ್ನು ನೈಸರ್ಗಿಕವಾಗಿ ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಇದು ಮಾಡೋದು ಬೇಡ, ಅದು ಹೆಂಗೆ ನೈಸರ್ಗಿಕವಾಗಿ ಬೆಳೀತದೆ ಬೆಳೀಲಿ ಅಂದ್ಬಿಟ್ಟು ಆ ಹಂತದಲ್ಲಿ ಬಿಟ್ಟಿದ್ದೀವಿ ಅದನ್ನು. ಈಗ ಇದ್ರ ಕೃಷಿ ಬಂದರೆ ಹಣ್ಣಿನ ಗಿಡಗಳಲ್ಲಿ ಬಂದರೆ ಹಣ್ಣಿನ ಗಿಡಗಳ ಮಧ್ಯದಲ್ಲಿ ಈಗ ತೊಗರಿ ಇದೆ, ಅಕ್ಸೆ ಗಿಡಗಳು ಹಾಕಿದ್ದೀವಿ. ಅದು ಈಗ ಮುಂಚೆ ತೆಂಗಿನ ಮರ ಭಾಳ ವೀಕ್ ಆಗಿದ್ದಂಥ ತೆಂಗಿನ ಮರಗಳು ಇದೆಲ್ಲ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಫಲವತ್ತತೆಯಾಗಿ ಬೆಳೆದಿದೆ. ಮುಂಚೆ ಕಾಯಿ ಸ್ವಲ್ಪ ಕಮ್ಮಿ ಇರ್ಬೋದು, ಗಿಡಗಳು ಭಾಳ ಫಲವತ್ತತೆ ಇದೆ. ಅದಕ್ಕೆ ಕೆಳಗಡೆ ಬಂದರೆ ಅಡಿಕೆ ಗಿಡದೊಳಗಡೆ ಬಾಳೆ ಫಲವತ್ತತೆ ಕೊಟ್ಟಿದೆ, ಪರಂಗಿ ಫಲವತ್ತತೆ ಕೊಡ್ತಿದೆ, ಫಲಗಳನ್ನ ಕೊಡ್ತಾ ಇದೆ. ಸರ್, ನಮ್ಮ ಜಾನುವಾರುಗಳು ಬಂದು ಹಳ್ಳಿಕಾರು 2 ಹಸುಗಳಿದೆ. ಅದು ಬಿಟ್ಟರೆ ಹಳ್ಳಿಕಾರು ನಮ್ಮ ಗಂಧಗಮಳಗಿದ್ದಕ್ಕೆಲ್ಲಾಗಿದೆ. ಅದಕ್ಕೆ ಮುಂಚೆಯಿಂದ ನಮ್ಮನೇಲೆ ಹುಟ್ಟಿ ಬೆಳೆದಂಥ 1-2 HF ಹಸುಗಳು ಕೂಡ ಇದೆ. ನಾಟಿ ಹಸು ಇದೆ. ನಾಟಿ ಹಸುವಿಂದ ಬರೋಂಥ ಗಂಧಲ ಮತ್ತು ಸಗಣಿಗಳನ್ನ ಯೂಸ್ ಮಾಡಿ ಜೀವಾಮೃತ ಮತ್ತು ಪಂಚಗವ್ಯಗಳು ಈ ಥರದ್ದೇ ಹಾಕೊಂಡು ಮಾಡ್ತೀವಿ. ಇಷ್ಟ ಬೆಳೆ ಪದ್ಧತಿಗಳಲ್ಲಿ ರೋಗಗಳು ಭಾಳ ಕಮ್ಮಿ ಇರ್ತದೆ. ಯಾಕೆಂದರೆ ಒಂದೊಂದು ಗಿಡಗಳು ಒಂದೊಂದು ಥರ ರಿಯಾಕ್ಷನ್ ಮಾಡೋದ್ರಿಂದ ರೋಗ ರುಜಿನಗಳ ಕಮ್ಮಿ ಇರ್ತದೆ. ಮಿಸ್ ಆಗೋ ಸ್ವಲ್ಪ ರೋಗಗಳು ಬಂದರೆ ನಮ್ಮಲ್ಲೇ ಬೆಳೆಸಿಗೋಂಥ 8-10 ಥರ ಸೊಪ್ಪುಗಳನ್ನ ನಾವು ಅರ್ದು ಗಂಧದಲ್ಲಿ ಹಾಕಿ ಕುದಿಸಿ ಅದನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ನಮಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನ ಸಿಂಪಡಣೆ ಮಾಡ್ಕೊತೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ಮಜ್ಜಿಗೆ ಕಂಪಲ್ಸರಿಯಾಗಿ 3 ತಿಂಗಳು 4 ತಿಂಗಳು ಮಜ್ಜಿಗೆಗಳನ್ನ ಇಟ್ಕೊಂಡಿರ್ತೀವಿ. ಆ ಮಜ್ಜಿಗೆಗಳನ್ನ ಈ ಬೂದಿ ರೋಗ ಮತ್ತು ಚುಕ್ಕೆ ರೋಗಗಳು ಬಂದಾಗ ಅದಕ್ಕೆ ಸ್ವಲ್ಪ ಮೆಣಸು ಮತ್ತು ಮೆಣಸಿನಕಾಯಿ ಮತ್ತು ಶುಂಠಿ ಹಾಕ್ಕೊಂಡು ಅದನ್ನು ಸಿಂಪಡಣೆ ಮಾಡ್ಕೊತೀವಿ. ಹೀಗೆ ನ್ಯಾಚುರಲ್ ಆಗಿ ನಾವು ಏನೋ ಯಾವುದೇ ಕೆಮಿಕಲ್ಲು ಮತ್ತು ಗೊಬ್ಬರಗಳನ್ನ ನಾವು ನಮ್ಮ ತೋಟಕ್ಕೆ ತರೋದೇ ಇಲ್ಲ. ಜೊತೆಗೆ ನಮ್ಮಲ್ಲಿ ಜೇನು ಪೆಟ್ಟಿಗೆಗಳು ಕೂಡ ಇದೆ. ಈಗ ನಾನು ಸಾದಾ ಬೇಸಾಯ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ವರ್ಷಕ್ಕೆ 2 ಟೈಮು ಅದರಲ್ಲಿ ತುಪ್ಪ ತೆಗೆಯೋಕ್ಕೆ ಶುರು ಮಾಡಿದ್ದೀನಿ. ಮುಂಚೆ ವರ್ಷಕ್ಕೆ 1 ಸರಿ ತೆಗೆಯೋದೇ ಕಷ್ಟ ಇತ್ತು. ಒಂದು ಜೇನು ಪೆಟ್ಟಿಗೆಯಲ್ಲಿ ಸುಮಾರು 5-6 kg ತುಪ್ಪ ಬರುತ್ತೆ ನನಗೆ 1 ಟೈಮ್ ತೆಗೆದ್ರೆ. ಅಂದರೆ ಮಿನಿಮಮ್ 2 ಸರಿ ತೆಗೆದ್ರೆ 15 kgವರೆಗೂ ಬರ್ತದೆ. ಬೇಡ 10 kg ಅಂತ ಹಾಕೊಂಡ್ರು ನಂದು 15 ಪೆಟ್ಟಿಗೆ ಇದೆ, 150 kg ವರ್ಷಕ್ಕೆ ಒಂದು ತುಪ್ಪ ಬರ್ತದೆ. ಮಿಶ್ರ ಬೆಳೆ ಪದ್ಧತಿ ಬೆಳೆದ್ರೆ ಒಂದು ಬೆಳೆಗೆ ಕೊಡುವಂಥ ನೀರನ್ನೇ ಎಲ್ಲ ಬೆಳೆಗಳು ತೊಗೊಂಡು ಯೂಸ್ ಮಾಡ್ತವೆ. ಆದಾಯಗಳು ದ್ವಿಗುಣ ಆಗ್ತವೆ ಮತ್ತು ರೋಗ ರುಜಿನಗಳು ಕಮ್ಮಿ ಆಗುತ್ತೆ. ನಾನು ಯಾವುದೇ ಮಾರ್ಕೆಟಿಗೆ ಹೋಗಿಲ್ಲ, ಯಾಕೆಂದರೆ ಗ್ರಾಹಕರಲ್ಲಿ ಬರ್ತಾರೆ ನಮ್ಮ ತೋಟಕ್ಕೆ. ಸರ್, ವಾರ್ಷಿಕವಾಗಿ ಲಾಭ ನನಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಕನಿಷ್ಠ ಪಕ್ಷ ಎಲ್ಲ ಕಳ್ಕೊಂಡ್ರೆ ಒಂದು 10 ಲಕ್ಷ ಅಂತೂ ಆದಾಯ ನಾನು ನಿರೀಕ್ಷೆ ಮಾಡ್ಬೋದು ನಮ್ಮ ತೋಟದಲ್ಲಿ. ಈಗ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಮುಂಚೆ ಎಲ್ಲ 3-4 ಲಕ್ಷ ಮಾಡೋ ವರ್ಷದಲ್ಲಿ ನನಗೆ ಭಾಳ ಕಷ್ಟ ಆಯಿತು. 20% ಈಗ 10 ಲಕ್ಷ ಅಂದರೆ ಒಂದು 7 ಲಕ್ಷ ವರ್ಷಕ್ಕೆ ಖರ್ಚು. ನೀರು ಸೇರಿದ್ರೆ ಒಂದು 4 ಲಕ್ಷ ಖರ್ಚು ಹೋದ್ರೂ ಒಂದು 6 ಲಕ್ಷ ಆದಾಯವಾಗಿ ನಾನು ನಿರೀಕ್ಷೆ ಮಾಡ್ಬೋದು.